ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಸೊ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಹಾಗೆ ನಿನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ನ ಅಪ್ಲೋಡ್ ಮಾಡಿದ್ದೆ, ಏನೊಂದು ಸಿಂಪಲ್ ಕಿಚನ್ ಮೇಕ್ ಓವರ್ ಬಗ್ಗೆ ಅಂದ್ಬಿಟ್ಟು. ಪ್ರಾಡಕ್ಟ್ ಡೀಟೇಲ್ಸ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತೇಳಿ ಒಂದು ರೀಲ್ಸ್ ಹಾಕಿದ್ದೆ. ಎಷ್ಟು ರೀಚ್ ಆಗ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಸಖತ್ತಾಗಿ ರೀಚ್ ಆಯಿತು ಎಲ್ರಿಗೂ. ಆ್ಯಂಡ್ ಅಲ್ಲಿ ಅಬ್ಸರ್ವ್ ಮಾಡಿದ್ದೇನೆಂದರೆ, ನನಗೆ ಗೊತ್ತಿತ್ತು ಮೊದಲೇ ಇದು ಖಂಡಿತವಾಗ್ಲೂ ಇದು ಕಮೆಂಟಲ್ಲಿ ಬಂದೇ ಬರುತ್ತೆ. ಜನರು ಗುರ್ತಿಡಿದ್ರೆ ಅಂದರೆ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಈ ಥರ ಕಮೆಂಟ್ಸ್ ಬಂದೇ ಬರುತ್ತೆ ಅಂದ್ಬಿಟ್ಟು. ಬಟ್ ಇರಲಿ ಪರವಾಗಿಲ್ಲ, ನೋಡೋಣ, ರೀಚ್ ಆದಾಗ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೆ. ಸೊ ಫೈನಲ್ ಆಗಿ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂದರೆ, ಒಂದು ಗ್ರೀನ್ ಗ್ರಾಸ್ ಮ್ಯಾಟ್ನ ತರಿಸಿದ್ದೆ. ಸೊ ಕಿಚನ್ನು ಸ್ವಲ್ಪ ಗ್ರೀನರಿ ವೈಬ್ಸ್ ಕೊಡೋಣ ಅಂತ ಅಂದ್ಬಿಟ್ಟು. ಸೊ ಅದೇ ರೀತಿ ಆ ಮ್ಯಾಟ್ನು ಕೂಡ ಅನ್ಬಾಕ್ಸ್ ಮಾಡಿ ರಿವ್ಯೂ ಎಲ್ಲ ನೋಡಿ ಹೇಳಿದೆ, ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ಅದನ್ನು ನಾನೇನು ಮಾಡಿದೆ, ಒಂದು ಸೈಡ್ ಟೈಲ್ಸ್ ಮೇಲೆ ಅಂದರೆ ಗ್ರಾನೈಟ್ ಮೇಲೆ ಹಾಕ್ತೆ, ಇನ್ನೊಂದು ಸೈಡ್ ಸ್ಟವ್ ಕೆಳಗಡೆ ಹಾಕಿದ್ದೀನಿ. ಸೊ ನನಗೆ ಮೊದಲೇ ಅನಿಸ್ತು, ಇದನ್ನು ಗಮನಿಸ್ತಾರೆ ಜನರು ಅಂದ್ಬಿಟ್ಟು. ಸೊ ಅದೇ ರೀತಿ ಎಲ್ಲ ಕಮೆಂಟ್ಸ್ ಆಗ್ತಿದ್ದಾರೆ. ಏನಂತಂದರೆ, ನಾನು ಪ್ರಿಕಾಷನ್ ತೊಗೊಂಡಿದ್ದೀನಿ. ನನಗೂ ಗೊತ್ತು ಪ್ಲಾಸ್ಟಿಕ್ ಕಾವು ತಾಗಿ ಜಾಸ್ತಿ ಇದಾಗ್ಬಿಟ್ರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಪ್ಪ ಮಾಡೋದು ಅಂದ್ಕೊಂಡು ನಂಗೆ ಅನಿಸ್ತು. ಅದಾದಮೇಲೆ ಏನು ಮಾಡಿದ್ವಿ, ನಾವಿಲ್ಲಿ ಹೆಚ್ಚಾಗಿ ಅಡುಗೆ ಮಾಡಲ್ಲ. ಇಲ್ಲಿ ಇವತ್ತು ಒಂದು ಪೂಜೆ ಮಾಡ್ತಾಯಿದ್ದೀವಿ ಅನ್ನೋ ಕಾರಣಕ್ಕೆ ಇಲ್ಲಿ ಅಡುಗೆ ಮಾಡ್ತಾಯಿರೋದು. ನಾರ್ಮಲಾಗಿ ನಾವು ಹೊರಗಡೆ ಕೊಟ್ಟಿಗೆಲ್ಲಿ ಅಡುಗೆ ಮಾಡ್ಕೊತೀವಿ, ಇಲ್ಲಿ ಜಾಸ್ತಿ ಮಾಡ್ತಾಯಿಲ್ಲ. ಸೊ ಇವತ್ತು ಒಂದಿನಕ್ಕಲ್ವಾ ಬಿಡು, ಏನಾದರೂ ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೆ. ಅದಕ್ಕೆ ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸರ್ನ್ಗೆ. ಆ್ಯಂಡ್ ಅದೇ ರೀತಿ ತುಂಬ ರೀಚ್ ಕೂಡ ಆಗ್ತಾಯಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಸೊ ನಾನೇನು ಇದಲ್ಲ, ಪ್ರೋ ಅಲ್ಲ ಮೇಕ್ ಓವರ್ ಈ ರೀತಿ ಕ್ರಿಯೇಟಿವ್ ಆಗಿ ಮಾಡೋದ್ರಲ್ಲಿ. ಜಸ್ಟ್ ಸಿಂಪಲ್ಲಾಗಿ ಮಾಡಿದ್ದಷ್ಟೇ. ಸೊ ನಮ್ಮ ಮನಸ್ಸಿಗೆ ಖುಷಿ ಆಗೋ ಥರ ನಾನು ಮಾಡ್ಕೊಂಡಿದ್ದೀನಿ. ಸೊ ಅದು ಕೆಲವು ಜನಕ್ಕೆ ಇಷ್ಟ ಆಗಿದೆ, ಅಥವಾ ಒಂದು ಪ್ರಾಡಕ್ಟ್ ಏನೋ ಇಷ್ಟ ಆಗಿದೆ. ಸೊ ಹಾಗಾಗಿ ಚೆನ್ನಾಗಿ ರೀಚ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ಈ ರೀತಿಯಾಗಿ ನೆನ್ನೆ ಒಂದು ರೀಲ್ಸ್ಗೆ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಈಗ ನಾನು ಅದು ಮ್ಯಾಟ್ನ ತೆಗ್ದಿದ್ದೀನಿ. ಓಕೆ, ಆ ಮ್ಯಾಟ್ನ ತೆಗ್ದಿದ್ದೀನಿ. ಆ್ಯಂಡ್ ಅದು ಪ್ರಿಕಾಷನ್ ಇಟ್ಕೊಂಡೇ ನಾನು ವೀಡಿಯೋ ಮಾಡಿದ್ದು. ಆ್ಯಂಡ್ ಇವಾಗಲೂ ಅದೇ ರೀತಿ ವೀಡಿಯೋ ಮಾಡ್ತಾ ಇರೋದು. ಸೊ ಯಾರು ತಪ್ಪು ತಿಳ್ಕೊಬೇಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಮ್ಮ ಮನೇಲಿ ಸೂತ್ಕ ಆಗಿತ್ತು. 16 ದಿನ ಕಳೆದಾದ್ಮೇಲೆ ನಾವು ಹೊಸಬೇಳೆ ಮೀಸಲು ಮಾಡ್ತಾರೆ ಗೊತ್ತಾ, ನಮ್ಮ ಸೈಡು, ಮಂಡ್ಯ ಸೈಡು. ಸೊ ಅದೇ ರೀತಿ ಸೂತ್ಕ ಕಳೆದಾದ್ಮೇಲೆ ನಾವು ದಾಸಪ್ಪನ ಕರೆದು ದೇವ್ರ ಪೂಜೆ ಮಾಡಿ ದೇವ್ರಿಗೆ ಎಡೆ ಥರ ಅನ್ನ ಸಾಂಬಾರೆಲ್ಲ ಮಾಡಿ ಎಡೆ ಹಾಕೋತಾರೆ. ಸೊ ಆ ರೀತಿಯಾಗಿ ಎಲ್ಲ ಮನೆಯೆಲ್ಲ ತೊಳೆದು ಬೆಳಗ್ಗೆ ಮಾಡಿ ಹೊಸದಾಗಿ ಎಲ್ಲ ಶುಚಿ ಮಾಡಿ ಅಡುಗೆ ಮಾಡಿಬಿಟ್ಟು ಮುದ್ದೆ, ಅನ್ನ, ಸಾಂಬಾರು, ಪಾಯಸ ಈ ರೀತಿ ಮಾಡಿಬಿಟ್ಟು ದೇವ್ರಿಗೆ ಎಡೆ ಹಾಕ್ತೀವಿ. ಸೊ ಇದು ಮೊದಲಿಂದನೂ ನಡ್ಕೊಂಡು ಬರ್ತಾ ಇರುವಂಥದ್ದು. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಪ್ರತಿಯೊಂದೂ ಎಲ್ಲ ಮಾಡ್ಕೊಂಡು ಕಿಚನ್ ಕ್ಲೀನ್ ಮಾಡೋದ್ರಿಂದ ಹಿಡಿದು ಅಡುಗೆ ಮಾಡಿ ಬಡಿಸಿ ದೇವರಿಗೆ ಅರ್ಪಿಸೋವರೆಗೂ ನಾನೆಲ್ಲ ಮಾಡಿದ್ದು. ಸೊ ನೋಡ್ಕೊಬನ್ನಿ ಹೇಗಿತ್ತು ಅಂತ. ಶ್ರೀರಾಮ ರಾಮ ಗೋವಿಂದೋ, 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 ಬಂದ ಕಷ್ಟ ಕೈ ಮಾಡಪ್ಪ ಗೋವಿಂದ ಗೋವಿಂದ. ನಮಸ್ಕಾರ ಮಾಡು.
ಸೈಡ್ ಬರ ಸೈಡ್ ಬರ ವಾ ಕಲೆ ಅವೆಲ್ಲ ಇಲ್ಲ ಅವನಿಗೆ ಇಸ್ಕ ಪಾರಿ ಕುಳ್ಕೊ ಯಾರಪ್ಪ ಅಯ್ಯೋ ಎರ್ಚಿ 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 ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಮ್ಮ ಕಡೆ ಪೂಜೆ ಎಲ್ಲ ನಡೆಯೋದು ಏನಂತಂದರೆ ಪ್ರತಿ ಶನಿವಾರನೂ ಮಾಡ್ತಿದ್ವಿ. ಆವಾಗ ನಮ್ಮದು ಕೂಡು ಕುಟುಂಬ ಅಂದರೆ ಫುಲ್ಲು ದೊಡ್ಡ ಫ್ಯಾಮಿಲಿ ಇದ್ದಿದ್ದು. ಆವಾಗ ಪ್ರತಿ ವಾರನೂ ಮಾಡ್ತಿದ್ರು. ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಎಲ್ಲ ತೊಳೆದು ಬೆಳಗ್ಗೆಲ್ಲ ಮಾಡಿ ಆವಾಗ ಮಧ್ಯಾಹ್ನದಷ್ಟರಲ್ಲಿ ಅಡುಗೆ ಎಲ್ಲ ಮಾಡೋರು. ಅಲ್ಲಿವರೆಗೂ ನಮ್ಮ ಮನೆ ದೊಡ್ಡವರು ಅಂದರೆ ಯಜಮಾನರು ಹಸ್ಕೊಂಡಿದ್ದು ನವಿಲ್ಗರಿಗೆಲ್ಲ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಇರ್ತಾರಲ್ಲ ಅವ್ರ ಮನೇಲಿ ಹಸಿ ತೀಸ್ಕೊಂಡು ಬಂದು ಮತ್ತೆ ಒಪ್ಪದ್ಬಿಟ್ಟು ಆಮೇಲೆ ದಾಸಪ್ಪನಿಗೆ ಪೂಜೆ ಮಾಡಿಬಿಟ್ಟು ಮಾಡ್ತಿದ್ರು. ಸೊ ಈ ಥರ ಎಲ್ಲ ಮಾಡೋರು. ಆವಾಗ ಈಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಆ್ಯಂಡ್ ಪ್ರತಿ ಮನೇಲೂ ನಮ್ಮ ಫ್ಯಾಮಿಲಿಯಲ್ಲಿ ಪ್ರತಿ ಮನೇಲೂ ನಮ್ಮ ದೊಡ್ಡಪ್ಪರ ಮನೇಲಿ ಈ ಥರ ನವಿಲ್ಗರಿ ಐತೆ. ಅದನ್ನು ಪೂಜೆ ಮಾಡೋದು ಮೊದಲಿಂದಲೂ ನಡ್ಕೊಂಡ್ಬಂದಿದೆ. ಬಟ್ ನಮ್ಮಪ್ಪ ಅಂತೂ ಯಾವತ್ತೂ ಪೂಜೆ ಪುನಸ್ಕಾರ ಮಾಡಿರಲಿಲ್ಲ. ವಸ್ತು ಒಪ್ಪದು ಬಿಡೋದು ಅವ್ರ ಕೈಲಿ ಆಗ್ತಿರ್ಲಿಲ್ಲ ಮಾಡೋಕ್ಕೆ. ಸೊ ಹಾಗಾಗಿ ಅವರು ನವಿಲ್ಗರಿ ಇಟ್ಕೊಂಡಿಲ್ಲ ನಾವು ನಮ್ಮ ಮನೇಲಿ. ಸೊ ನಮ್ಮಪ್ಪ ಅದು ಮಾಡ್ತಿರಲಿಲ್ಲ. ಜಸ್ಟ್ ಈ ಥರ ದಾಸಪ್ಪನ ಕರೆದು ಅಡುಗೆ ಬಡಿಸ್ತೀವಿ ಅಷ್ಟೇ. ಅಡುಗೆ ಮಾಡಿ ದೇವ್ರಿಗೆ ಅರ್ಪಿಸ್ತೀವಿ. ಸೊ ಈ ರೀತಿಯಾಗಿ ಈ ಮಾಡಿದಾಗ ಒಂದು ಅವಾಗಿಂದ ಎಲ್ಲ ನೆನಪು ಕಾಡುತ್ತೆ. ಅಪ್ಪ ಇದ್ದರು ಎಲ್ಲ ಮಾಡೋರು. ಇಲ್ಲಿ ಊರಿಗೆ ಬಂದುಬಿಟ್ರೆ ದಾಸಪ್ಪನ ಕರ್ಕೊಂಡು ಬರೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಎಲ್ಲ ಒಂದೇ ಟೈಮಿಗೆ ಮಾಡಿಬಿಟ್ಟಿರ್ತಿದ್ರು ಅಡುಗೆನ. ಎಲ್ಲ ಮನೆಗಳಲ್ಲೂ ಪೂಜೆ ಮಾಡೋಕ್ಕೆ ಒಂದೇ ಟೈಮ್ಗೆ ನಾವು ಹೋಗಿ ನಮ್ಮಪ್ಪ ಹೋಗಿ ಕರ್ಕೊಂಬರೋರು. ಅವ್ರ ಮೇಲೆ ಐತೆ ಇವ್ರ ಮೇಲೆ ಅವ್ರು ಅಂದ್ಬಿಟ್ಟು ಹೋಗಿ ಕರ್ಕೊಂಡು ಬರ್ದವರು. ಆವಾಗ ಒಂಥರ ಚೆನ್ನಾಗಿತ್ತು. ಅವಾಗ ಏನಂದರೆ ಹಸ್ಕೊಂಡಿರ್ತೀವಿ, ಬೇಗ ಆಗಿಬಿಡ್ಲಿ ಅಂದ್ಬಿಟ್ಟು ನೋಡ್ತಿರ್ತೀವಿ. ಆವಾಗ ಒಂದೇ ಟೈಮಲ್ಲಿ ಎಲ್ಲರೂ ಕೂಡ ಪೂಜೆ ಅದೇ ಟೈಮ್ಗೆ ಇಟ್ಕೊಬಿಟ್ಟಾಗ ನಾನು ಅವ್ರ ಮನೆಗೆ ಹೋಗ್ಲಾ ಇವ್ರ ಮನೆಗೆ ಹೋಗ್ಲಾ ಅಂತ ಯಾರ ಮನೆಗೆ ಕರ್ಕೊಂಡು ಬರೋದು ಅನ್ನೋದೇ ಕಾಂಪಿಟೇಷನ್ ಇರ್ತಿದ್ದು. ನಾವು ಅದನ್ನ ನೋಡಿ ಎಂಜಾಯ್ ಮಾಡ್ತಿದ್ದೋ. ಬಟ್ ಇವಾಗ ನಮಗೆ ಎಲ್ಲ ಜವಾಬ್ದಾರಿ ಬಂದಿರೋದ್ರಿಂದ ಅದನ್ನೆಲ್ಲ ಮಿಸ್ ಮಾಡ್ಕೊತೀವಿ. ಇಂಥ ಟೈಮ್ಗಳಲ್ಲಿ ಅಪ್ಪ ಇದ್ದಿದ್ರೆ ಅದೇ ಬೇರೆ ರೀತಿ ಇರ್ತಿತ್ತು. ಸೊ ಈ ರೀತಿಯಾಗಿ ಒಂದು ವಾರ ಮಾಡೋದೇ ಒಂದು ರೀತಿ ಹಬ್ಬ ಥರ ಮಾಡ್ತೀವಿ ನಮ್ಮ ಕಡೆ. ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.